ಎಲ್ರಿಗೂ ಜೈ ಭೀಮ್. ವಾರ್ಡ್ ನಂಬರ್ 23 ಅರಸೀಕೆರೆಯಲ್ಲಿ ನಿನ್ನೆ ಪೌರ ಕಾರ್ಮಿಕರ ಮೇಲೆ ದಾಳಿ ನಡೆದಿದೆ. ಅದು 5 ಜನ ಪೌರ ಕಾರ್ಮಿಕರು ಕೆಲಸ ಮಾಡಿ ಕಸವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಮನೆಯವರು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ಬಳಸಿದ ಜೊತೆಗೆ ಕೈ ಕೂಡ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಪೌರ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಪೌರ ಕಾರ್ಮಿಕರ ರಕ್ಷಣೆ ಇಲ್ಲದೆ ಎಲ್ಲ ಕಡೆನೂ ಇದೇ ಥರ ಆಗ್ತಿದೆ. ಬೆಂಗಳೂರು ನಗರದಲ್ಲಿ ಆಗ್ತಿದೆ ಅಂದ್ಕೊಂಡ್ರೆ ಅರಸೀಕೆರೆಯಲ್ಲೂ ಕೂಡ ಆಗ್ತಿದೆ. ಅಂದರೆ ಪೌರ ಕಾರ್ಮಿಕರ ಸ್ಥಿತಿ ಯಾವ ಥರ ಇರ್ಬೋದು, ಭಯ ಭೀತಿಯಲ್ಲಿ ಜೀವನ ಮಾಡೋ ಥರದ್ದು ಆಗಿಬಿಟ್ಟಿದೆ. ಈಗ ಅರಸೀಕೆರೆ ಏನು ದೊಡ್ಡ ಬೆಂಗಳೂರು ಸಿಟಿ ಥರ ಇರಲ್ಲ, ಅದು ಇರೋದು ಸಣ್ಣ ಒಂದು ನಗರ. ಆ ನಗರಸಭೆಯಲ್ಲೂ ಕೂಡ ಪೌರ ಕಾರ್ಮಿಕರ ರಕ್ಷಣೆ ಮೇಲೆ ಅಲ್ಲಿರುವಂಥ MLA ಏನು ಮಾಡ್ತಾಯಿದ್ದಾರೆ, MP ಏನು ಮಾಡ್ತಾಯಿದ್ದಾರೆ, PDO ಏನು ಮಾಡ್ತಾಯಿದ್ದಾರೆ, ತಹಸೀಲ್ದಾರ್ ಏನು ಮಾಡ್ತಾಯಿದ್ದಾರೆ, ಪೌರ ಆಯುಕ್ತರು ಏನು ಮಾಡ್ತಾಯಿದ್ದಾರೆ. ಅಂದರೆ ಇವರೆಲ್ಲ AC ರೂಮಲ್ಲಿ ಕೂತಿರ್ತಾರೆ. ಪೌರ ಕಾರ್ಮಿಕರು ಗಲೀಜು ಎತ್ಕೊಂಡು ಮನೆ ಮಾತ್ರ ಅಲ್ಲಿ ಮನೆಯವರ ನಾಗರಿಕರಿಂದ ಒದೆ ತಿನ್ಕೊಂಡು ಇರಬೇಕು. ಒಂದಾದರೆ ಇನ್ನೊಂದು, ನಿನ್ನೆ ಪಾವಗಡದಲ್ಲಿ ಮಂಜುನಾಥ್ ಅಂತ ಸ್ವಚ್ಛತಾ ಕಾರ್ಮಿಕ ಕೆಲಸ ಮಾಡಿಕೊಂಡು ಮನೆ ಹೋಗುವಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಒತ್ತಡದಿಂದ ಮತ್ತೆ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ಟ್ರಾಕ್ಟರಿಂದ ಬಿದ್ದು ಅಲ್ಲೇ ಸತ್ತೋಗಿದ್ದಾನೆ. ಈ ರೀತಿ ಅನ್ಯಾಯ ಆಗ್ತಿದ್ರೆ ಪೌರ ಕಾರ್ಮಿಕರಿಗೆ ಕೇಳೋರು ಯಾರು? ಇದನ್ನು ಬೆಂಗಳೂರು ಮಹಾನಗರದಲ್ಲಿ ಅಂತ ಜಾಗದಲ್ಲಿ ಬೃಹತ್ತಾಗಿ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡಬೇಕು, ಧರಣಿ ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಜವಾಬ್ದಾರಿ ಇಲ್ಲಿ ಬೆಂಗಳೂರು ನಗರದಲ್ಲಿ ಇರುವಂಥ ಪೌರ ಕಾರ್ಮಿಕರ ಸಂಘಟನೆಗಳಿಗಿದೆ. ಆಮೇಲೆ ವಿಶೇಷವಾಗಿ ಏನಂದರೆ, ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ಅಧ್ಯಕ್ಷರಿಲ್ಲದೆ ಅನಾಥವಾಗಿದೆ. ಅದು ಆಯೋಗ ಅನಾಥವಾಗಿದೆ. ಅಲ್ಲಿ ಯಾರು ಹೋದ್ರೂ ಕೂಡ ಯಾರಿಗೂ ಅಧಿಕಾರ ಇಲ್ಲದ ಮೇಲೆ ಯಾರೇನು ಕೆಲಸ ಮಾಡೋಕ್ಕಾಗುತ್ತೆ? ಕಾರ್ಯದರ್ಶಿಗಳಿರ್ತಾರೆ, ಅಲ್ಲಿ ಸಿಬ್ಬಂದಿ ಇರುತ್ತೆ. ಆ ಸಿಬ್ಬಂದಿಗಳಿಗೆ ಏನು ಅಧಿಕಾರ ಇರಲ್ಲ. ಅಲ್ಲಿರೋದೇ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಏನು ಅವರ ಅಸ್ತಿತ್ವ ಏನಿದೆಯೋ ಸಚಿವರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇವ್ರಿಗೆ ಅಧಿಕಾರ ಇದೆ. ಇವ್ರು ಏನು ಮಾಡ್ತವ್ರೆ? ಇವರು ನಗರದಲ್ಲಿ ಇದ್ಕೊಂಡು ಏನೂ ಪ್ರಯೋಜನ ಇಲ್ಲ. ಇವರು ನಗರ ಪುರಸಭೆ, ನಗರಸಭೆ, ಹಳ್ಳಿ ಕಡೆ, ತಾಲೂಕು ಪಂಚಾಯತ್ ಕಡೆ ಎಲ್ಲ ಸರ್ವೆ ಮಾಡಿ ಕಾರ್ಮಿಕರಿಗೆ ಒಳ್ಳೇದಾಗ್ತಾ ಇದೆಯಾ ಇಲ್ವಾ, ಅವ್ರ ಕಷ್ಟ ಏನು, ಅವ್ರ ಸುಖ ಏನು, ಅವ್ರ ಮಕ್ಕಳು ಏನು ಓದ್ತಾ ಇದ್ದಾರೆ, ಓದುವಂಥ ಮಕ್ಕಳಿಗೆ ಏನಾದರೂ ಕಾಲೇಜ್ ಸಿಗ್ತಾ ಇದೆಯಾ, ಇದನ್ನೆಲ್ಲ ವಿಚಾರಣೆ ಮಾಡಬೇಕು. ಯಾರು? ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು. ಇದರಲ್ಲಿ ಏನಾಗಿದೆ ಅಂದರೆ, ಆಯೋಗದಲ್ಲಿ ಅಧ್ಯಕ್ಷರಿಲ್ಲ, ಸಮಾಜ ಕಲ್ಯಾಣ ಸಚಿವರೇ ಅದರ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ. ಅವ್ರು ಯಾವಾಗಲೂ ಸಿದ್ದರಾಮಯ್ಯಿಂದ ಓಡಾಡ್ಕೊಂಡಿದ್ರೆ ಆ ಕಾರ್ಮಿಕರ ಕಷ್ಟವನ್ನು ಯಾರು ಕೇಳೋದು? ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರೋದೇನಕ್ಕೆ? ಸಾರ್ವಜನಿಕರ ಜೊತೆಗೆ ಪೌರ ಕಾರ್ಮಿಕರ ಕಷ್ಟ ಸುಖವನ್ನು ನೋಡಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕಂತೇಳಿ. ಆದರೆ ಅರಸೀಕೆರೆಯಲ್ಲಿ 5 ಜನ ಪೌರ ಕಾರ್ಮಿಕರನ್ನ ಹೊಡೆದು ಇವತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈ ರೀತಿ ಆದರೆ ಚಿಂತಾಜನಕ ಆಗಿರೋ